ವೆಲ್ಕಮ್ ಬ್ಯಾಕ್. ಪೊಲೀಸ್ ಠಾಣೆಯಿಂದ ಫೋಕ್ಸೋ ಕೇಸ್ ಆರೋಪಿ ಪರಾರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲೇ ನಡೆದಿರುವಂತಹ ಘಟನೆ ಇದು. ಪೊಲೀಸ್ ಠಾಣೆಯಿಂದ ಫೋಕ್ಸೋ ಕೇಸ್ ಆರೋಪಿ ಪರಾರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರಲ್ಲೇ ನಡೆದಿರುವಂತಹ ಘಟನೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಆರೋಪಿ ಪರಾರಿ. ಕಲಬುರಗಿ ಅಫಜಲಾಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ ರಾತ್ರಿ 3 ಗಂಟೆಗೆ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿ. ಪೊಲೀಸ್ ಠಾಣೆ 2ನೇ ಮಹಡಿಯಿಂದ ಕೆಳಗೆ ಜಿಗಿದು ಪರಾರಿ. ಬಾಲಕಿಯನ್ನ ಅಪಹರಿಸಿ ಪುಣೆಗೆ ಹೋಗಿದ್ದ ಆರೋಪಿ. ಮೊಬೈಲ್ ಲೊಕೇಶನ್ ಆಧರಿಸಿ ಆರೋಪಿ ಬಂಧಿಸಿದ್ದ ಪೊಲೀಸರು. ಠಾಣೆಯಲ್ಲಿದ್ದ ಆರೋಪಿ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿ. ಆರೋಪಿ ಪತ್ತೆಗೆ ಬಲೆ ಬೀಸಿರುವ ಅಫಜಲಾಪುರ ಠಾಣೆ ಪೊಲೀಸರು. ಪೊಲೀಸ್ ಠಾಣೆಯಿಂದ ಫೋಕ್ಸೋ ಕೇಸ್ ಆರೋಪಿ ಪರಾರಿಯಾಗಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲೇ ನಡೆದಿರುವಂತಹ ಘಟನೆ ಇದು. ಪೊಲೀಸರಿಗೆ ಚಳ್ಳೆಹಣ್ಣನ್ನು ತಿನ್ನಿಸಿ ಆರೋಪಿ ಪರಾರಿಯಾಗಿದ್ದಾನೆ. ಕಳೆದ ರಾತ್ರಿ 3 ಗಂಟೆಗೆ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿಯಾಗಿದ್ದಾನೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ವೆರಿ ಗುಡ್ ಮಾರ್ನಿಂಗ್. ಪೊಲೀಸ್ ಠಾಣೆಯಿಂದ ಫೋಕ್ಸೋ ಕೇಸ್ ಆರೋಪಿ ಪರಾರಿಯಾಗಿದ್ದಾನೆ. ಹಾಗಾದ್ರೆ ಭದ್ರತೆ ಯಾವ ರೀತಿ ಇತ್ತು ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರುಷೋತ್ತಮ್? ವೆರಿ ಗುಡ್ ಮಾರ್ನಿಂಗ್ ಸಹಿತ. ಕಲಬುರಗಿ ಪೊಲೀಸರಿಗೆ ಭರ್ಜರಿ ಚಳ್ಳೆಹಣ್ಣು ತಿನ್ನಿಸಿದಂತ ಒಂದು ಪೋಕ್ಸೋ ಆರೋಪಿಯ ಅಫಜಲ್ಪುರ ಠಾಣೆಯಲ್ಲಿ ಸಿನಿಮೀಯ ಒಂದು ಹೈ ಡ್ರಾಮಾ ಕೂಡ ಮಾರ್ಪಟ್ಟಿರುವಂತದ್ದು. ಈ ಒಂದು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿರುವಂತಹ ಒಂದು ವಿಡಿಯೋ ಇದೀಗ ಫ್ರೀಡಂ ಟಿವಿಗೆ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಜಿಲ್ಲೆಯ ಅಫಜಲ್ಪುರ ಪೊಲೀಸ್ ಠಾಣೆಯ ವಿಚಾರಣೆಗೆಂದು ಕರೆತರಲಾಗಿದ್ದಂತ ಒಂದು ಪೋಕ್ಸೋ ಪ್ರಕರಣದ ಆರೋಪಿಯೊಬ್ಬ ನಸುಗಿನ ಜಾವ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಠಾಣೆಯಿಂದಲೇ ಪರಾರಿಯಾಗಿರುವಂತದ್ದು. ಆರೋಪಿ ಕೈಕೋಳ ಬಿಚ್ಚಿಕೊಂಡು ಓಡಿ ಹೋಗಿರುವಂತಹ ದೃಶ್ಯಗಳು ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಅಫಜಲ್ಪುರ ಠಾಣೆ ವ್ಯಾಪ್ತಿಯ ಗ್ರಾಮವೊಂದರ ಸುಮಾರು 16 ವರ್ಷದ ಬಾಲಕಿ ನಾಪತ್ತೆಯಾಗಿರುವ ಬಗ್ಗೆ ಪಾಲಕರು ದೂರನ್ನ ನೀಡಿದ್ರು. ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಂತಹ ಒಂದು ಪೊಲೀಸರಿಗೆ ಅದೇ ಗ್ರಾಮದ 24 ವರ್ಷದ ಯುವಕನೊಬ್ಬ ಬಾಲಕಿಯನ್ನ ಪ್ರೀತಿಸುವ ನಾಟಕವಾಡಿ ಅಪಹರಿಸಿಕೊಂಡು ಹೋಗಿರುವಂತಹ ಒಂದು ಮಾಹಿತಿಯು ಕೂಡ ಲಭ್ಯವಾಗಿತ್ತು. ಇಬ್ಬರು ಕೂಡ ಮಹಾರಾಷ್ಟ್ರದ ಪುಣೆಯಲ್ಲಿದ್ದಾರೆ ಎಂಬಂತ ಒಂದು ಖಚಿತ ಮಾಹಿತಿಯ ಮೇರೆಗೆ ಬಾಲಕಿಯ ಪಾಲಕರೊಂದಿಗೆ ಪುಣೆಗೆ ತೆರಳಿದ್ದ ಅಫಜಲ್ಪುರ ಪೊಲೀಸರು ಆರೋಪಿಯನ್ನ ಬಂಧಿಸಿ ತಡರಾತ್ರಿ ಅಫಜಲ್ಪುರ ಠಾಣೆಗೆ ಕರೆತಂದಿದ್ರು. ಇತ್ತ ಸಂತ್ರಸ್ತ ಬಾಲಕಿಯನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಕಲಬುರಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿತ್ತು. ಆದ್ರೆ ನಸುಕಿನ ಜಾವ ಇಡೀ ರಾತ್ರಿ ಠಾಣೆಯಲ್ಲಿ ಪೊಲೀಸರು ನಿದ್ರೆಗೆ ಜಾರಿದ್ದಂತಹ ವೇಳೆ ಆರೋಪಿ ಅತ್ಯಂತ ಚಾಣಾಕ್ಷದಿಂದ ತನ್ನ ಕೈಕೋಳವನ್ನ ಬಿಚ್ಚಿಕೊಂಡಿದ್ದಾನೆ. ಬಳಿಕ ಠಾಣೆಯ 2ನೇ ಮಹಡಿಯ ಅಂಚಿಗೆ ಬಂದು ಅಲ್ಲಿಂದ ಹೊಂದಿಕೊಂಡಿರುವಂತಹ ಒಂದು ಬೇವಿನ ಮರ ಕೊಂಬೆಯನ್ನು ಹಿಡಿದು ಜಿಗಿದುಕೊಂಡು ಅಲ್ಲಿಂದ ಪರಾರಿಯಾಗಿರುವಂತದ್ದು. ಮರದಿಂದ ಕೆಳಗಡೆ ಹಿಡಿದು ಕತ್ತಲಲ್ಲಿ ಆವತ್ತ ಓಡಿ ಹೋಗಿದ್ದಾನೆ. ಈ ಒಂದು ದೃಶ್ಯ ಇದೀಗ CCTVಯಲ್ಲಿ ಸೆರೆಯಾಗಿರುವಂತದ್ದು. ಒಂದು ಕಡೆ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಇದೀಗ ಖಾಕಿ ಪಡೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತದ್ದು. ಪ್ರಾಥಮಿಕ ವಿಚಾರಣೆ ನಡೆಸಿ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಅದಕ್ಕೂ ಮುನ್ನವೇ ಆರೋಪಿ ಚಳ್ಳೆಹಣ್ಣನ್ನ ತಿನ್ನಿಸಿ ನಾಪತ್ತೆಯಾಗಿರುವಂತದ್ದು. ಕರ್ತವ್ಯ ನಿರತ ಸಿಬ್ಬಂದಿಯ ಒಂದು ಘೋರ ನಿರ್ಲಕ್ಷ್ಯದಿಂದಲೇ ಈ ಒಂದು ಲೋಪ ನಡೆದಿದೆ ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆಗೆ ಕಾರಣವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗಾಗಿ.